everyone fine. ಒಬ್ಬ ಸ್ಟಾರ್ ನಟನ ಸ್ಥಾನದಲ್ಲಿ ಇದ್ದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥವರು ಸಮಾಜದಲ್ಲಿ ಒಂದು ಸಣ್ಣ ಪುಟ್ಟ ಸಂದೇಶಗಳನ್ನು ಕೊಟ್ಟರೂ ಕೂಡ ತಪ್ಪು ಮಾಡಿದ್ರು ಅಥವಾ ಒಳ್ಳೆಯ ಸಂದೇಶಗಳನ್ನು ಕೊಟ್ಟರೂ ಕೂಡ ಅದು ಸಮಾಜದ ಮೇಲೆ ಯಾವ ರೀತಿಯಾಗಿ ಪ್ರೇರಣೆ ಆಗುತ್ತೆ, ಯಾವ ರೀತಿಯಾಗಿ ಅದು ಸಮಾಜದಲ್ಲಿ ಬದಲಾವಣೆಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಹುಳಿಮಾವಿನಲ್ಲಿ ಆಗಿರುವಂತಹ ಈ ಒಂದು ಮನಕಲುಕುವ ಘಟನೆ ಏನಿದೆ, ಒಬ್ಬ ಪತ್ನಿ ತನ್ನ ಗಂಡನ ಮೇಲೆ ಇದ್ದಂತಹ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನಾಯ್ತಲ್ವಾ? ಇಂತಹ ಘಟನೆಗಳಿಗೆ ಕೆಲವು ನಟರ ಪ್ರೇರಣೆ ಏನಿದೆಯಲ್ಲ, ಅವರ ಜೀವನ ಶೈಲಿ, ಅವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಇಲ್ಲಿ ಬಹಳಷ್ಟು ಅಕೌಂಟೇಬಲ್ ಆಗತ್ತೆ. ಯಾಕಾಗತ್ತೆ ಅಂತಂದರೆ ಈ ಹುಳಿಮಾವಿನ ಪ್ರಕರಣವನ್ನು ನೋಡಬೇಕಾಗತ್ತೆ. ಯಾಕಂದರೆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಗಂಡ ಹೇಳ್ತಾ ಇದ್ದಂತಹ ಒಂದು ಮಾತೇನು, ಆಗಾಗ ಬೆದರಿಸ್ತಾ ಇದ್ರಲ್ವಾ, ಈ ರೀತಿಯಾಗಿ ಮಾಡಬೇಡ, ನನ್ನ ನೀನು ಮದುವೆ ಮಾಡ್ಕೊಂಡಿದ್ದೀಯಾ, ಮೋಸ ಮಾಡಬೇಡ ಅಂತ ಯಾವಾಗ ಹೇಳ್ತಾ ಇದ್ರಲ್ವಾ. ಹೋಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೋಡಿಲ್ವಾ, ನಮ್ಮ ಬಾಸ್ ಅವರೇ ಎರಡೆರಡು ಮದುವೆ ಆಗಿಲ್ವಾ, ನಾನು ಮಾಡಿಕೊಂಡ್ರೆ ಏನು ತಪ್ಪು? ಇದು ಸಮಾಜದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ ಮಾತ್ರ ಅಲ್ಲ, ಒಬ್ಬ ಸಹೋದರನಾಗಿಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಮಗೂ ಕೂಡ ಅನೇಕರು ಅಕ್ಕ ತಂಗಿಯರು ಇರ್ತಾರೆ, ಮನೆಯಲ್ಲಿ ಅಮ್ಮ ಎಲ್ಲರೂ ಕೂಡ ಇರ್ತಾರೆ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ವ, ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಈ ಒಂದು ಸ್ಟೋರಿ ಇದೆಯಲ್ಲ, ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಬಹುದು. ಆಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಯಾವಾಗ ಈ ರೀತಿಯಾಗಿ ಮಾಡಬೇಡಿ ಬಿಟ್ಟಬೇಡಿ ಅಂತ ಗೋಗರೆದುಕೊಳ್ತಾ ಇದ್ರಲ್ವಾ, ಆ ಸಂದರ್ಭದಲ್ಲಿ ಉಡಾಫೆಯಿಂದ ಮಾತನಾಡುವಂಥದ್ದು ಇವತ್ತು ಒಂದು ಹುಚ್ಚು ಸಮರ್ಥನೆ ನಡೀತಾ ಇದೆಯಲ್ವಾ ಸಾಮಾಜಿಕ ಜಾಲತಾಣದಲ್ಲಿ. ಅದೇ ರೀತಿಯಾಗಿ ಒಂದು ಹುಚ್ಚು ಸಮರ್ಥನೆ, ಅದೇ ಒಂದು ಹುಚ್ಚು ಸಮರ್ಥನೆಗೆ ಅನುಷಾ ಅನ್ನುವಂತಹ ಒಂದು ಅಮಾಯಕ ಪತ್ನಿ ಏನಿದ್ದಾರೆ ಅವರು ಇವತ್ತು ಬಲಿಯಾಗಿದ್ದಾರೆ. ಇವರು ಕೂಡ ಯಾರಿಗೋ ಒಬ್ಬರಿಗೆ ಸಹೋದರಿ ಅಲ್ವಾ, ಯಾರಿಗೋ ಒಬ್ಬರಿಗೆ ಮಗಳು ಕೂಡ ಹೌದು. ಆಗ ಇವ್ರು ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಹೋಗೆ ನಮ್ಮ ಬಾಸು 2 ಮದುವೆ ಮಾಡ್ಕೊಂಡಿಲ್ವಾ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2 ಮದುವೆ ಆಗಿಲ್ವಾ, ಅವರೇ ಆಗಿರಬೇಕಾದ್ರೆ ನಾನು 2 ಮದುವೆ ಆದರೆ ಏನು ತಪ್ಪು ಅಂತ ಅದನ್ನು ಸಮರ್ಥನೆ. ಇವತ್ತು ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಡಿದ್ದೆಲ್ಲ ಸರಿ ಅಂತ ಏನು ಒಂದು ಸಮರ್ಥನೆ ಕೇಳೋದಕ್ಕೆ ಬರ್ತಾ ಇದೆಯಲ್ವಾ, ಅಂಥವರಿಗೆ ಇದೊಂದು ಉತ್ತರ. ಒಂದು ಜೀವನೇ ಹೊರಟೋಯ್ತು, ಒಂದು ಜೀವ ಬಲಿಯಾಯಿತು. ಇಂತಹ ಹುಚ್ಚು ಸಮರ್ಥನೆ ಏನಿದೆ, ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ, ದಯವಿಟ್ಟು ಈ ಜೀವನ ಉಳಿಸ್ಕೊಡಿಯಪ್ಪ. ಇವತ್ತು ಓರ್ವ ಯುವತಿ ಸಾವನ್ನಪ್ಪಿದಾರಲ್ವಾ, ಓರ್ವ ಪತ್ನಿ ಸಾವನ್ನಪ್ಪಿದ್ದಾಳೆ, ಅದು ಆಕೆಯ ಜೀವವನ್ನು ಕೊಡೋದಕ್ಕಾಗತ್ತಾ? ಅವರ ಕುಟುಂಬಸ್ಥರಿಗೆ ಇದೇ ಸಮರ್ಥನೆ ಹೇಳೋದಕ್ಕಾಗತ್ತಾ? ಪ್ರತಿನಿತ್ಯವೂ ಕೂಡ ಶ್ರೀಹರಿಯ ಜೊತೆ ತನ್ನ ಪತಿಯ ಜೊತೆಯಲ್ಲಿ ಜಗಳ ಆಗ್ತಾ ಇತ್ತು. ಆಗ ಮಾತನಾಡಿದಾಗ ಇದೇ ಒಂದು ಸಮರ್ಥನೆ. ಮದುವೆಯಾದ ನಂತರ ಕಿರುಕುಳವನ್ನು ಕೂಡ ಆರೋಪಿ ಶ್ರೀಹರಿ ಕೊಡ್ತಾ ಇದ್ರು. ಮನೆಯಲ್ಲಿ ಗಂಡ, ಮೃತ ಅನುಷಾ ತಾಯಿ ಕೂಡ ಇದ್ದರು. ವಿಡಿಯೋ ಕಾಲ್ ಮಾಡಿ ಪೆಟ್ರೋಲ್ ಸುರ್ಕೊಂಡಿದ್ದಾಳೆ. ಅದೇ ರೀತಿ ಗಂಡನಿಗೆ ಇದೆಲ್ಲ ಮಾಡಬೇಡ, ಬದಲಾಗುವಂಥ ಎಷ್ಟೇ ಹೇಳಿದ್ರೂ ಕೂಡ ಆತ ಕಿಚಾಯಿಸುವಂತಹ ಒಂದು ಪ್ರಯತ್ನ ಮಾಡ್ದ. ಒಂದು ಹುಚ್ಚು ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಕೆಲಸ. ಆಗಲೂ ಕೂಡ ಗಂಡ ಮನೆಯ ರೂಮ್ನಲ್ಲೇ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೂಮ್ನಲ್ಲಿದ್ದರೂ ಕೂಡ ಆಕೆಯನ್ನು ಉಳಿಸೋದಕ್ಕೆ ಹೋಗಲಿಲ್ಲ. ಪತ್ನಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರ್ತೀನಮ್ಮ, ನನ್ನ ಮಗನಿಗೋಸ್ಕರ ಬದುಕ್ತೀನಿ ಅಂದ್ಲು. ಕಡೆಗೂ ನನ್ನ ಮಗಳನ್ನ ಸಮಾಧಿ ಕಟ್ಬಿಟ್ರು ಸರ್ ಅವರು. ನನ್ನ ಮಗಳ ಸಮಾಧಿ ಕಟ್ಬಿಟ್ರು. ಚಿನ್ನದಂತ ಹುಡುಗಿಗೆ ಎಲ್ಲರೂ ಫೋರ್ಸ್ ಮಾಡಿ ಆಗಲ್ಲ ಅಂದ್ರು ಅವ್ನು ಒಳ್ಳೆಯವನು ಅಂತ ಕೊಟ್ಬಿಟ್ರು. ಇಂಥ ಫ್ರಾಡ್ ನನ್ನ ಮಗನ ಕೊಟ್ಬಿಟ್ವಿ. ನಾನಿದ್ದೀನಿ ಅಂದ್ಬಿಟ್ಟು ನಮ್ಮ ಬಾವನ ಮಗನೇ ಮಾಡಿದ್ದು ಸರ್. ನಾನಿದ್ದೀನಿ, ನನ್ನ ಬಾಮ ಇದನ್ನ ಕೊಡ್ರಿ, ನಾನಿದ್ದೀನಿ, ಅವಳಿಗೇನು ಕೆಟ್ಟದಾಗ ಕಣ್ಮುಂದೆ ಇರ್ತಾಳೆ ಅಂದ್ಬಿಟ್ಟು ಇಂಥ ಫ್ರಾಡ್ ನನ್ನ ಮಗಳನ್ನ ಕೊಟ್ಬಿಟ್ರಿ ಸರ್. ಹುಡುಗಿರು ಸವಾಸ, ಹುಡುಗಿರು ಹುಚ್ಚು ಜಾಸ್ತಿ ಸರ್. ಇವನಿಗೆ ಲೋಫರ್ ನನ್ನ ಮಗನ ಕೊಟ್ಬಿಟ್ವಿ ಸರ್. ಜಾಸ್ತಿ ಇತ್ತು ನನಗೆ ಹೆಂಗೆ ಗೊತ್ತಾ, 2-3 ತಿಂಗಳಿಂದ ಇದು ಡೈವರ್ಸ್ ಕೊಡು, ಇನ್ನೊಂದು ಮದುವೆ ಆಗ್ಬೇಕು, ನಾನು ಡೈವರ್ಸ್ ಕೊಡು, ಒಪ್ಕೋ, ಡೈವರ್ಸ್ ಕೊಡು, ನಾನು ಡೈವರ್ಸ್ ಕೊಟ್ಟರೆ ನಾನು ಇನ್ನೊಂದು ಮದುವೆ ಆಗ್ತೀನಿ. ಅದು ದುಡ್ಡಿರೋಳ್ನ ಆಗ್ತಾನಂತೆ ಅವನು. ದುಡ್ಡಿರೋಳು ಆಗ್ತದೆ, ಬಡವ್ರ ಮನೆ ಹೆಣ್ಮಕ್ಳನ್ನ ಯಾಕೆ ಸರ್ ಮದುವೆ ಆಗಿ ಹಿಂಗೆ ಮಸಾಲ ಸೇರಿಸ್ಬೇಕು? ನನ್ನ ಮಗನ್ನ ಕೂಲಿ ಮಾಡೋನ್ ಕೊಟ್ಟಿದ್ರು ನನ್ನ ಮಗು ಜೀವಂತವಾಗಿರ್ತಿತ್ತು ಸರ್. ಇಂಥ ಲೋಫರ್ ಕೊಟ್ಬಿಟ್ವಿ. ಕೂಲಿ ಮಾಡೋನ್ ಕೊಟ್ಟಿದ್ರೆ ನನ್ನ ಮಗು ಜೀವಂತವಾಗಿ ಎದ್ದಿತ್ತು ಸರ್. ಇಂಥ ಫ್ರಾಡ್ ನನ್ನ ಮಕ್ಳು ಕೊಟ್ಬಿಟ್ವಿ.
ಮಗುನ್ ಭಸ್ಮ ಮಾಡ್ಬಿಟ್ಟು ಟಾರ್ಚರ್ಗೆ ಸರ್ ದಿನ ಹೇಳ್ತಾನೆ ಇದ್ದೆ ರೀ, ಅವ್ನು ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ. ಲಾಕ್ ಮಾಡ್ಕೊಂಡಿದ್ದ, ಮಾಸ್ಟರ್ ಬೆಡ್ರೂಮ್ ಲಾಕ್ ಮಾಡ್ಕೊಂಡಿದ್ದಾನೆ, ಅಲ್ಲೇ ಇದ್ದಾನೆ, ಮೊಬೈಲ್ ಇದ್ ಮಾಡ್ತಿದ್ದಾನೆ. ಬೇಕಾಗಿ ಅವಳ ಮುಂದೆ ಅವ್ಳು ಮೆಸೇಜ್ ಮಾಡೋದು, ನಾನು ಬರ್ತೀನಮ್ಮ, ನನ್ನ ಮಗನಿಗೋಸ್ಕರ ಬದುಕ್ತೀನಿ ಅಂದ್ಲು. ಕಡೆಗೂ ನನ್ನ ಮಗಳನ್ನ ಸಮಾಧಿ ಕಟ್ಬಿಟ್ರು ಸರ್ ಅವರು. ನನ್ನ ಮಗಳ ಸಮಾಧಿ ಕಟ್ಬಿಟ್ರು. ಚಿನ್ನದಂತ ಹುಡುಗಿಗೆ ಎಲ್ಲರೂ ಫೋರ್ಸ್ ಮಾಡಿ ಆಗಲ್ಲ ಅಂದ್ರು ಅವ್ನು ಒಳ್ಳೆಯವನು ಅಂತ ಕೊಟ್ಬಿಟ್ರು. ಇಂಥ ಫ್ರಾಡ್ ನನ್ನ ಮಗನ್ ಕೊಟ್ಬಿಟ್ರು. ಅವಳು ನಾನು ಮನೇಲಿ ಇರಲಿಲ್ಲ, ನಮ್ಮ ಮಿಸ್ಸಸ್ಸು ಹಾಲಲ್ಲಿದ್ದರು. ಇವಳು ನನ್ನ ಮಗಳು ಮತ್ತು ಹಳ್ಳಿಯ ರೂಮಲ್ಲಿ ಇದ್ದಾರೆ. 15 ನಿಮಿಷ 20 ನಿಮಿಷನೂ ಅವರು ಪೆಟ್ರೋಲ್ ಸುರ್ಕೊಂಡು ಗಲಾಟೆ ಮಾಡ್ಕೊಂಡು ಅಲ್ಲಿದ್ದಾರೆ. ಆ 10 ನಿಮಿಷ ಆದ್ರೂ ಅವನು ಬಾಗಿಲು ತೆಗೆದು ಆಚೆ ಬಂದಿಲ್ಲ. 15 ನಿಮಿಷ ಆದಮೇಲೆ ಇವಳು ಜೋರ ಬಡ್ಕೊಂಡಿದ್ದಕ್ಕೆ ಅವಾಗ ನೋಡಿ ಮಗಳಿಗೆ ಮಕ್ಕಳು ಅಂದ್ಬಿಟ್ಟು ಬಂದು ಬಾಗಿಲು ತೆಗೆದಿದ್ದಾನೆ. ಆಮೇಲೆ ಇವ್ರು ಸುದ್ದಿ ತೊಗೊಂಡು ಬಾಗಿಲು ಹೊಡೆದಿದ್ದಾನೆ. ಇವನು ಏನಕ್ಕೂ ಅವನು ಇದು ಸುಮ್ಮನೆ ಕೂತಿದ್ದಾನೆ. ಆದರೆ ಇವ್ನು ಟಾರ್ಚರ್ ನಮ್ಗೆ ಗೊತ್ತಿದ್ದಂಗೆ 3 ತಿಂಗಳು. ಅದು ಮುಂಚೆನೇ ಇತ್ತಾನ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಗೆ ಗೊತ್ತಿದ್ದು 3 ತಿಂಗಳು. 3 ತಿಂಗಳಿಂದ ಇವನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು. ಯಾಕಂದರೆ ಮಿಸ್ಬಿಹೇವ್ ಮಾಡ್ತಾ ಅಂದ್ಬಿಟ್ಟು ಹುಡುಗಿಗೆ ಸುತ್ತಾಡ್ತಿದ್ದ. ಅವಳು ನಾನು ಮನೇಲಿ ಇರಲಿಲ್ಲ, ನಮ್ಮ ಮಿಸ್ಸಸ್ಸು ಹಾಲಲ್ಲಿದ್ದರು. ಅವಳು ಮದುವೆಗೆ ಹೊಸ್ತರಲ್ಲೇ ಅವನು ಮದುವೆಗೆ ಹೊಸ್ತರ ಏನು ಫಸ್ಟ್ ಅದಕ್ಕೂ ಮುಂಚೆ ಗೊತ್ತಿಲ್ಲ ಅವ್ನು ಒಳ್ಳೇದಂತ ನಂಬಿ ಮದುವೆ ಆದ್ಲು. ಮದುವೆ ಆಗಿ ಫಸ್ಟ್ ನೈಟಲ್ಲಿ ಆದಮೇಲೆ ಹೇಳಿದಂತೆ ನಂಗೆ ಸುಮಾರು ಜನದ ಸಂಬಂಧ ಹಿಂಗೆಲ್ಲ ಇತ್ತು, ನನಗೆ ಬ್ರೇಕಪ್ಸ್ ಅದು ಇದು ಸುಮಾರು ಜನದ ಮಲಗಿದ್ದೀನಿ, ಕಾಲ್ಗಳು ಸಿಟ್ಟೋಗಿ ಈ ಥರ ಎಲ್ಲ ಅವನ್ನೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದಾನೆ. ಬಟ್ ನಾನು ಬದಲಾಗ್ತೀನಿ ಅಂತೆಲ್ಲ ಒಪ್ಕೊಂಡು, ಹೌದು ಬದಲಾಗ್ತೀನಿ ಅಂತೆಲ್ಲ ಒಪ್ಕೊಂಡಿದ್ದಾನಲ್ವ ಅಂತ ನಂಬಿ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ಅವೆಲ್ಲ ನಂಬಿ ಸರಿ ಆಯಿತು, ತಂದೆ ತಾಯಿಗೋಸ್ಕರ ಹಿಂಗೆ ಹೇಳ್ತಿದ್ದಾನಲ್ಲ ಎಲ್ಲ ಒಪ್ಕೊಂಡಿದ್ದಾನೆ ಅಂತ ನಂಬಿ ಸುಮ್ಮನೆ ಆದ್ಲು. ಪೂನಲ್ಲಿ ಇದ್ರು ಅವಾಗ. ಪೂನಲ್ಲಿ ಇದ್ದಾಗಲೇ ಹಿಂಗೆ ಸ್ವಲ್ಪನೇ ಶುರು ಆಯಿತು ಹುಡುಗಿರದು ಅದು ಇದು ಹಂಗೆ ಸೆಕ್ಷುವಲ್ ಇದು ಇನ್ಫಾರ್ಮೇಷನ್ ಎಲ್ಲ ಮಾತಾಡೋದು, ಅವಳ ಮುಂದೆ ಮಾತಾಡೋದು, ಅಸಹ್ಯವಾಗಿರೋದು, ಈ ಥರ ಎಲ್ಲ ಸುಮಾರು ಮಾತಾಡ್ತಾರೆ ನಡೀತಾನೆ ಇತ್ತು. ಹುಡುಗಿ ಜೊತೆ ಹೋಗೋದು, ಪಾರ್ಟಿಗಳಿಗೆ ಹೋಗೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಾವು ಸ್ಯಾಂಡಲ್ವುಡ್ನಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ನಾಯಕ ನಟರನ್ನ ನೋಡಿದ್ದೀವಿ. ಏನೇ ಒಂದು ಸಣ್ಣ ಸಂದೇಶ ಕೊಟ್ಟರೂ ಕೂಡ ಇಡೀ ರಾಜ್ಯಕ್ಕೆ ಮಾದರಿಯಾಗ್ತಾ ಇತ್ತು. ಇವತ್ತು ಕೂಡ ಅವರನ್ನ ಆರಾಧಿಸಲಾಗತ್ತೆ. ಸಮಾಜದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದಕ್ಕೆ ನಾಯಕ ನಟರು ಕೊಡುವಂತಹ ಒಂದು ಸಂದೇಶ ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದರೂ ಕೂಡ ಪರವಾಗಿಲ್ಲ. ಯಾವಾಗ ನಡೆದಿರುವಂತಹ ಒಂದು ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಕಂಟೋಗಿ ಸಂತೋಷ ಏನಂತ ಹೇಳಿದ್ರೆ, ತೆರೆ ಮೇಲೆ ಬರುವಂತಹ ನಟರೇನಿರ್ತಾರೆ ಅವರ ನಿಜ ಜೀವನದಲ್ಲೂ ಕೂಡ ಅವರ ನಟಿಸುವಂತಹ ಚಿತ್ರಗಳೇನಿರ್ತದೆ ಅದನ್ನ ನೋಡಿ ಅಳವಡಿಸ್ಕೊಳ್ಳುವಂಥದ್ದು, ಅವರನ್ನ ಫಾಲೋ ಮಾಡುವಂತವ್ರು ಸಾಕಷ್ಟು ಜನ ಅಭಿಮಾನಿಗಳಿರ್ತಾರೆ. ಸೊ ಇದೊಂದು ವಿಭಿನ್ನ ರೀತಿಯ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 5 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆದಂತ ಜೋಡಿ ಇದೆ. 2 ವರ್ಷದ ಮಗು ಕೂಡ ಅವರಿಗಿದೆ. ಮಗು ಇದ್ರೂ ಕೂಡ ಸೊ ಈತನ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಶುರು ಆಗಿರುತ್ತೆ. ಅಂದ್ರೆ ಅನುಮಾನಂ ಪೆದ್ದ ರೋಗಂ ಅಂತ ನಾವೇನ್ ಹೇಳ್ತೀವಿ. ಸೊ ಆ ರೀತಿಯಾಗಿ ಏನು ಇಬ್ಬರ ನಡುವೆ ಉಂಟಾದಂತಹ ಒಂದು ಅನುಮಾನ, ಅಂದ್ರೆ ಪತಿಯ ಮೇಲೆ ಪತ್ನಿಗೆ ಇದ್ದಂತಹ ಅನುಮಾನ ಇತ್ತು. ಈ ಅನುಮಾನದ ಹಿನ್ನೆಲೆ ಇಬ್ಬರ ನಡುವೆ ಒಂದು ಜಗಳ ಆರಂಭವಾಗುತ್ತೆ. ಸೊ ಇದು ಮೇಲೆ ಇದು ಪೀಕ್ ಮಟ್ಟಕ್ಕೆ ಹೋಗುವಂಥದ್ದು. ಆದ್ರೆ ಪತಿ ಏನಿದ್ದ ಶ್ರೀಹರಿ, ಈತ ಪದೇ ಬೇರೆ ಯುವತಿಯರ ಜೊತೆ ಮಾತನಾಡುವಂಥದ್ದು, ವಿಡಿಯೋ ಕಾಲ್ ನಲ್ಲಿ ಇರುವಂತದ್ದು, ಸೊ ಅಶ್ಲೀಲ ವಿಡಿಯೋಗಳನ್ನು ನೋಡುವಂಥದ್ದು, ಇದನ್ನ ನೋಡ್ತಿದ್ದು. ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಜಗಳ ಕೂಡ ನಡೀತಾ ಇತ್ತು. ಅದೇ ರೀತಿಯಾಗಿ ಆತ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಖಾಸಗಿ ಕಂಪನಿಯಲ್ಲಿ ಕೂಡ ಈತನ ಬಿಹೇವಿಯರ್ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೆಲಸದಿಂದನೂ ಕೂಡ ಆತನನ್ನ ತೆಗೆಯಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಇದೇ ಹಿನ್ನೆಲೆಯಲ್ಲಿ ಅನುಷಾ ಮತ್ತು ಶ್ರೀಹರಿ ನಡುವೆ ಕೂಡ ಮೇಲಿನ ಮೇಲೆ ಜಗಳ ಆಗ್ತಾ ಇತ್ತು. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ ನಗರದಲ್ಲಿ ಇವರು ವಾಸವಾಗಿದ್ದು. ಶ್ರೀಹರಿ, ಅನುಷಾ ಮತ್ತು ಅವರ ಮಗು ಮತ್ತೆ ಅನುಷಾಳ ತಾಯಿ ಕೂಡ ಎಲ್ಲ ಒಟ್ಟಿಗೆ ವಾಸವಾಗಿದ್ರು. ಸೊ ಈಕೆ ಇದೇ ರೀತಿಯಾಗಿ ನಿನ್ನೆ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಜಗಳವನ್ನು ಮಾಡ್ಕೊಂಡ ನಂತರ ಆತ ರೂಮ್ ನಲ್ಲಿ ಇರ್ತಾನೆ. ಈಕೆ ಆತನಿಗೆ ವಿಡಿಯೋ ಕಾಲ್ ಅನ್ನು ಮಾಡಿ ಈಕೆ ಅದ ಸಾಹಿತ್ಯರ ಬಗ್ಗೆ ಕೂಡ ಒಂದು ಹೇಳಿಕೆಯನ್ನು ಕೊಡುವಂಥದ್ದು. ಇದಾದ ಬಳಿಕ ಆಕೆ ಮೈಗೆ ಒಂದು ಪೆಟ್ರೋಲ್ ಅನ್ನು ಸುತ್ಕೊಂಡು ಬೆಂಕಿಯನ್ನು ಹಚ್ಕೊಂಡಿರುವಂತದ್ದು. ಆಕೆ ಯಾವಾಗ ಬೆಂಕಿಯನ್ನು ಹಚ್ಕೊತಿಲ್ಲ, ಅವರ ತಾಯಿ ಕೂಡ ಮನೆಯಲ್ಲಿ ಇರ್ತಾರೆ. ಸೊ ಅವರ ತಾಯಿ ಎದುರೇ ಮಗಳು ಸುಟ್ಟು ಹೋಗುವಂತ ಒಂದು ಅಮಾನುಷ ಘಟನೆ ನಡೆದಿರುವಂತದ್ದು. ಇದಾದ ಬಳಿಕ ಏನು ಅವರು ದೂರನ್ನು ಕೊಟ್ಟಿರುವಂತದ್ದು. ಸದ್ಯ ಹುಳಿಮಾವು ಪೊಲೀಸರು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಶ್ರೀಹರಿಯನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು, ವಿಚಾರಣೆ ನಡೆಸಿರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಮೇಲಿಂದ ಮೇಲೆ ಗಲಾಟೆ ಆಗುವಂತ ಸಂದರ್ಭದಲ್ಲಿ ನಿಮಗೆ ಈಗಾಗಲೇ ಪ್ರೀತಿಸಿ ಮದುವೆ ಆಗಿರುವಂತದ್ದು, ಮಗು ಇದೆ ಅಂತ ಹೇಳಿದ್ರೆ ಈತ
ಆ ನಟರನ್ನ ಉದಾಹರಣೆಗೆ ದರ್ಶನ್ ಅನ್ನ ಉದಾಹರಣೆಗೆ ತೆಗೆದುಕೊಂಡಿರುವಂತದ್ದು. ದರ್ಶನ್ ಈಗಾಗಲೇ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತದ್ದು. ಆತನ ಉದಾಹರಣೆಯನ್ನು ಕೊಟ್ಕೊಂಡು ಆಕೆಯ ಜೊತೆ ಆತ ಜಗಳವನ್ನ ಮಾಡ್ತಿದ್ದ. ದರ್ಶನ್ 2 ಮದುವೆ ಆಗಿದೆ, ನಾನೇ ಆಗ್ಬಾರ್ದು ಅಂತ ಹೇಳಿ ಆಕೆಗೆ ನಿಂದಿಸ್ತಾ ಇದ್ದ, ಹಲ್ಲೆಯನ್ನ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅನುಷಾ ತಾಯಿ ಈ ರೀತಿಯಾದ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಆಕೆಯ ಆ ಸಾವಿಗೆ ಪ್ರಮುಖ ಕಾರಣ ಗಂಡ ಶ್ರೀನಹರಿ. ಈತನ ಏನಿದಾನೆ, ಈತ ಬೇರೆಯವ್ರ ಜೊತೆ ಅನೈತಿಕ ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಈಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ಹೇಳಿ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿರುವಂತದ್ದು. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹುಚ್ಚು ಸಮರ್ಥನೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ನೋಡಿ, ಯಾರೇ ತಪ್ಪು ಮಾಡಿದ್ರು ಅದನ್ನು ಅನುಭವಿಸಬೇಕು. ಆದರೆ ಸಮಾಜಕ್ಕೆ ಅವರು ಕೊಡುವಂತಹ ಸಂದೇಶಗಳು ಏನಿರುತ್ತೆ, ಅವರು ಮಾತನಾಡುವಂಥದ್ದಾಗಿರಬಹುದು, ಏನೋ ಕುಡಿದ್ರು, ಏನೋ ತಿಂದರು, ಏನೋ ಮಾಡಿದ್ರು, ಅವ್ರು ಎದ್ರು ಕೂತರು, ಏನು ಬಟ್ಟೆ ಹಾಕ್ಕೊಂಡ್ರು, ಪ್ರತಿಯೊಂದು ಕೂಡ ಸಮಾಜದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಇದೆಲ್ಲವೂ ಕೂಡ ಅದೆಲ್ಲದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕರ್ನಾಟಕದಲ್ಲಿ ಅನೇಕ ನಾಯಕ ನಟರು ಇವತ್ತಿಗೂ ಕೂಡ ಪೂಜಿಸಲ್ಪಡ್ತಾರೆ. ಯಾಕಂದರೆ ಅವರು ಮಾಡಿರುವಂತಹ ಕೆಲಸದಿಂದಾಗಿ